ಪರಲೋಕದ ತಂದೆಯಾಗಿರುವಂತಹ ದೇವರೇ, ನಾವು ನಿಮಗೆ ಸ್ತೋತ್ರವನ್ನು ನೀಡುತ್ತೇವೆ ಸ್ವಾಮಿ. ಈ ಸಮಯಗಳಲ್ಲಿ ದೇವರೇ, ನಾವು ನಿಮ್ಮ ಆಶೀರ್ವಾದವನ್ನು ಬೇಡಿಕೊಂಡು ನೇರವಾಗಿ ನಾವು ದೇವರ ವಾಕ್ಯಕ್ಕೆ ಸಾಗುತ್ತೇವೆ. ದೇವ, ನಿಮಗೆ ಮಹಿಮೆಯಾಗಲಿ, ಆಶೀರ್ವಾದ ಮಾಡಿರಿ. ಇವತ್ತಿನ ಸಂದೇಶವನ್ನು ದೇವರೇ ಸಾರುವಾಗ ಕೇಳುವಂಥ ಪ್ರತಿಯೊಬ್ಬ ಮಕ್ಕಳ ಮೇಲೆ ಆಶೀರ್ವಾದಗಳು ತುಂಬಿಸು. ದೇವರೇ, ನಮ್ಮನ್ನು ಸತ್ಯ ಮಾರ್ಗದಲ್ಲಿ ನಡೆಸಿ ನಿನ್ನ ಮಕ್ಕಳಾಗಿ ಬಾಳುವಂತೆ ಸೌಭಾಗ್ಯವನ್ನು ತುಂಬಿಸಿ ನೀವು ಆಶೀರ್ವಾದ ಮಾಡಬೇಕೆಂಬುದಾಗಿ ಯೇಸು ನಾಮದಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ಸ್ವಾಮಿ. ಆಮೇಲೆ ಕ್ರಿಸ್ತನಲ್ಲಿ ಪ್ರಿಯರಾಗಿರ್ತಕ್ಕಂಥ ಎಲ್ಲ ಆತ್ಮಿಕವಾಗಿರುವಂಥ ದೇವ ಜನರೇ, ಈ ದೇವರ ವಾಕ್ಯವನ್ನು ನಾವು ಬಹಳವಾಗಿ ಪ್ರೀತಿಯಿಂದ ಈ ಪರಿಶುದ್ಧ ವಾಕ್ಯವನ್ನು ಅಂಗೀಕಾರ ಮಾಡಿಕೊಳ್ಳುವಂಥದ್ದು ಬಹಳ ಅವಶ್ಯವಾಗಿದೆ. ಯಾಕಂದರೆ ಇಲ್ಲಿ ಯೇಸುವಿನ ಜೊತೆ ಇರುವಂಥ ಶಿಷ್ಯರು ಯೇಸು ಸ್ವಾಮಿಗೆ ಬಂದು ಆತನಲ್ಲಿ ಇಲ್ಲಿ ಪೇತ್ರನು ಮತ್ತೇನು ಬರೆದು ಸುವಾರ್ತೆ 19ನೇ ಅಧ್ಯಾಯ ವಚನ 27ರಲ್ಲಿ ಪೇತ್ರನು ಆಗ ಪೇತ್ರನು ಆತನನ್ನು, ಇಗೋ, ನಾವು ಎಲ್ಲವನ್ನು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು, ನಮಗೆ ಏನು ದೊರಕುವುದು ಎಂದು ಕೇಳಲು ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ. ಯಾಕಂದರೆ ಇಲ್ಲಿ ಯಾವಾಗಲೂ ಯೇಸು ಸ್ವಾಮಿ ಜೊತೆ ಇರುವಂಥ ಶಿಷ್ಯರು, ಈ ಪೇತ್ರನು ಯೇಸು ಸ್ವಾಮಿ ಮಾಡಿರುವಂಥ ಅನೇಕ ಅದ್ಭುತ ಕಾರ್ಯಗಳನ್ನು ಕಂಡಿರ್ತಕ್ಕಂಥವನು, ದೇವರನ್ನು ಬಹಳ ಹತ್ತಿರವಾಗಿರುವಂಥ ಈ ಪೇತ್ರ ಯೇಸು ಸ್ವಾಮಿ ಕೇಳ್ತಾನೆ, ಸ್ವಾಮಿ, ನಾವು ಎಲ್ಲವನ್ನು ಬಿಟ್ಟಿದ್ದೇವೆ, ಎಲ್ಲವನ್ನು ಬಿಟ್ಟು ನಾವು ನಿನ್ನ ಹಿಂಬಾಲಿಸಿದ್ದೇವೆ, ನಮಗೆ ಏನು ದೊರಕುವುದು ಎಂಬುದಾಗಿ ಆತನ್ನು ಕೇಳುವಾಗ ಇಲ್ಲಿ ಕೆಳಭಾಗದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯ ಕುಮಾರರು ತನ್ನ ಮಹಿಮ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲರ ಜನಗಳಿಗೆ ನ್ಯಾಯವನ್ನು ತೀರಿಸಿರಿ ಎಂಬುದಾಗಿ. ಪ್ರಿಯರಾಗಿರುವಂತಹ ದೇವರ ಮಕ್ಕಳೇ, ಇಲ್ಲಿ ಶಿಷ್ಯರಲ್ಲಿ ಸಂಶಯ ಇತ್ತು. ಯಾಕಂದ್ರೆ ಅವರು ನಂಬಿಕೆಯನ್ನು ಕಳ್ಕೊಂಡಿದ್ದಾಗ ಆತನು ಬಂದು ಕೇಳುತ್ತಾನೆ, ಸ್ವಾಮಿ, ನಮಗೆ ದೊರಕುವುದು ಏನು? ನಾವು ಮನೆ ಬಿಟ್ಟಿದ್ದೇವೆ, ಆಸ್ತಿ ಬಿಟ್ಟಿದ್ದೇವೆ, ಪಾಸ್ತಿ ಬಿಟ್ಟಿದ್ದೇವೆ, ಬಂಧು ಬಳಗ ಎಲ್ಲ ಸಂಬಂಧಿಕರನ್ನು ನಾವು ಬಿಟ್ಟು ನಿನ್ನನ್ನು ಮಾತ್ರ ನಾವು ಹಿಂಬಾಲಿಸಿದ್ದೇವೆ, ನಮಗೆ ಏನು ದೊರಕುವುದು ಎಂಬುದಾಗಿ ಕೇಳಿದಾಗ ಯೇಸು ಸ್ವಾಮಿ ಫಸ್ಟ್ವಾಗಿ ಅವರನ್ನು ಏನು ಹೇಳಿದರು ಅಂದರೆ, ಹೊಸ ಸೃಷ್ಟಿ. ಇದು ಹೊಸ ಸೃಷ್ಟಿಗಳನ್ನು ಆಗುವಾಗ ತನ್ನ ಶಿಷ್ಯರಿಗೆ ಆತನು ಬಹಳ ಅಮೂಲ್ಯವಾಗಿರುವಂಥ ಭರವಸೆಯನ್ನು ಆತನು ಕೊಟ್ಟಿದ್ದಾರೆ. ಯಾರು ನನ್ನನ್ನು ಹಿಂಬಾಲಿಸಿದಿರೋ, ಯಾರು ನನ್ನ ಮಾತುಗಳನ್ನು ಕೇಳಿದಿರೋ, ಯಾರು ನನ್ನ ವಾಕ್ಯದಂತೆ ನಡೆದಿರೋ ಅಂಥವರಿಗೆ ನಾನು ನಿಮಗೆ ಪ್ರತಿಯೊಬ್ಬರಿಗೆ ಒಂದೊಂದು ಪರಲೋಕ ರಾಜ್ಯದಲ್ಲಿ ನಾನು ನಿಮಗೆ ಸಿಂಹಾಸನವನ್ನು ಸ್ಥಾಪಿಸಲ್ಪಟ್ಟಿದ್ದೇನೆ. ಹಲ್ಲೆಲೂಯಾ. ನನ್ನ ಕ್ರಿಸ್ತನಲ್ಲಿ ಪ್ರಿಯರಾಗಿರತಕ್ಕಂತಹ ದೇವ ಜನರೇ, ನಾವು ದೇವರನ್ನು ನಂಬಬೇಕು, ದೇವರನ್ನು ಸಂಪೂರ್ಣವಾಗಿ ನಾವು ಪ್ರೀತಿಸಬೇಕು. ಇಲ್ಲಿ ಕೇಳಬಾರ್ದು ಅಂತ ಹೇಳಿಲ್ಲ. ಸ್ವಲ್ಪ ಮನುಷ್ಯ ಏನೋ ದಿಗಿಲು ಪಡುತ್ತಾನೆ. ಅವಾಗ ಕೇಳಿದಾಗ ಪೇತ್ರರು ದೇವರು ಹೇಳಿದರು, ನಾನು ನಿನಗೆ ಸಿಂಹಾಸನದಲ್ಲಿ ಕೂಡಿಸ್ತೇನೆ, 12 ಸಿಂಹಾಸನಗಳನ್ನು ನಾನು ನಿಮಗೆ ಕೊಡುತ್ತೇನೆ, ಪ್ರತಿಯೊಬ್ಬರಿಗೆ ಒಂದೊಂದು ಸಿಂಹಾಸನಗಳು, 12 ಕುಲಗಳಿಗೆ ನ್ಯಾಯ ತೀರಿಸುವಂತಹ ಒಂದು ಅಧಿಕಾರವನ್ನ ನಾನು ನಿಮ್ಮನ್ನು ಕೊಡುತ್ತೇನೆ ಎಂಬುದಾಗಿ. ಹಾಗಾದರೆ ನನ್ನ ಪ್ರೀತಿ ಆತ್ಮಿಕವಾಗಿರ್ತಕ್ಕಂತಹ ದೇವ ಜನರೇ, ನಾವೇನು ಮಾಡಬೇಕಾಗಿದೆ? ನಾವು ಬಹಳವಾಗಿ ಸಂಪೂರ್ಣವಾಗಿ ದೇವರನ್ನು ನಂಬಬೇಕು. ಯೇಸು ಸ್ವಾಮಿ ಮೇಲಿನ ವಿಶ್ವಾಸಗಳನ್ನಿಡಬೇಕು.
ಪ್ರಿಯ ಸಭಿಕರಾಗಿರುವಂತಹ ನೀವುಗಳು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕೇನೆಂದ್ರೆ, ಇಲ್ಲಿ ಶಿಷ್ಯರಿಗೆ ದೇವರು ಮಾಡಿದಂತ ವಾಗ್ದಾನಗಳನ್ನ ನಿಮ್ಮನ್ನು ಸಹ ಆತನು ಮಾಡುತ್ತಾನೆ. ಯಾಕಂದ್ರೆ ನೀವೆಲ್ಲರೂ ನಂಬಿ ಆತನ ವಾಕ್ಯಗಳನ್ನು ಕೇಳಿ ಆತನ ವಾಕ್ಯದಂತೆ ಜೀವಿಸಿದಾಗ ನಿಮಗೆ ಆ ಪರಲೋಕದಲ್ಲಿರುವಂತಹ ಬಿಡಾರಗಳಲ್ಲಿ, ಆ ಪರಲೋಕದಲ್ಲಿ ಕಟ್ಟಲ್ಪಟ್ಟಿರ್ತಕ್ಕಂಥ ಮನೆಗಳಲ್ಲಿ ನಿಮಗೆ, ಯಾಕಂದ್ರೆ ದೇವರು ಬಹಳ ಕ್ಷೇಮವಾಗಿ ಸುಂದರವಾಗಿರುವಂತಹ ಮನೆಗಳೆಲ್ಲ ಆತ ನಿಮಗೆ ಇಡುತ್ತಾನೆ. ಯಾಕೆ ಇಡ್ತಾನಂದ್ರೆ ನಾವು ದೇವರ ಮಾತುಗಳನ್ನು ಕೇಳಬೇಕು, ದೇವರಿಗೆ ನಾವು ವಿನಯದಿಂದ ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ನನ್ನ ಪ್ರೀತಿಯ ಆತ್ಮಿಕವಾಗಿರ್ತಕ್ಕಂಥ ದೇವ ಜನರೇ, ಇಲ್ಲಿ ದೇವರ ವಾಕ್ಯ ನಾವು ನೋಡುತ್ತಾ ಬರುವಾಗ ಇಲ್ಲಿ 29ನೇ ವಚನದಲ್ಲಿ, ಮತ್ತು ನನ್ನ ಹೆಸರಿನ ನಿಮಿತ್ತವಾಗಿ ಮನೆಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿದರನ್ನಾಗಲಿ, ತಾಯಿಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟವರು ಅವರೆಲ್ಲರಿಗೆ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು ಎಂಬುದಾಗಿ ದೇವರ ಮಾತುಗಳನ್ನು ನಾವು ಕೇಳಬೇಕು. ನಾವು ದೇವರಿಗೆ ವಿನಯದಿಂದ ದೇವರಿಗೆ ಯಾವಾಗಲೂ ನಾವು ಸ್ತೋತ್ರವನ್ನು ಹೇಳಬೇಕು. ಅನೇಕ ಈ ಪಾಲುಗಳನ್ನು ಹೊಂದಿಕೊಳ್ಳಬೇಕಾದರೆ ನಾವು ದೇವರ ಮಾತಿಗೆ ವಿಧೇಯರಾಗಿರಬೇಕು. ಒಬ್ಬನು ಓಡುತ್ತಾ ಬಂದು ಯೇಸುವಿನ ಮುಂದೆ ಮೊಳಕಾಲೂರಿ ಕೇಳಿದ, ಸ್ವಾಮಿ, ನಾನು ಪರಲೋಕಕ್ಕೆ ಬಾಧ್ಯಸ್ಥನಾಗಿರಬೇಕು ಎಂಬುದಾಗಿ ಕೇಳಿದಾಗ ಯೇಸು ಸ್ವಾಮಿ ಹೇಳಿರುವಂತಹ ಒಂದೇ ಒಂದು ಮಾತು, ನಿನಗೆ ಪರಲೋಕ ರಾಜ್ಯವನ್ನು ಬೇಕಾಗಿದ್ದಾರೆ, ನಿನ್ನ ಆಸ್ತಿಗಳನ್ನ ಎಲ್ಲ ಮಾರಿ ಬಡವರಿಗೆ ಕೊಟ್ಟು ಬಾ ಎಂಬುದಾಗಿ ಹೇಳಿದಾಗ ಅವನು ಯೇಸುವನ್ನು ಹೇಳಿರುವಂತಹ ಮಾತನ್ನು ಆತನೇನ್ ಮಾಡಿದ್ದ? ತಿರಸ್ಕಾರ ಮಾಡಿದ, ನಂಬಲಿಲ್ಲ ಆತನು. ಬರುವಾಗ ಬಹಳ ಜನಗಳಿಗೆ ಆತನು ಕಾಣಿಸಿಕೊಂಡಿದ್ದ, ಹೋಗುವಾಗ ಯೇಸು ಸ್ವಾಮಿಯಿಂದ ಆತನು ಬಿಟ್ಟು ಹೋಗುವಾಗ ಯಾರಿಗೆ ಕಾಣಿಸಲಿಲ್ಲ. ನನ್ನ ಪ್ರೀತಿಯ ಆತ್ಮಿಕವಾಗಿರ್ತಕ್ಕಂತಹ ದೇವ ಜನರೇ, ಓಡುತ್ತಾ ಬಂದು ಯೇಸುವಿನ ಮುಂದೆ ಮೊಳಕಾಲೂರಿ, ನಾನು ಪರಲೋಕಕ್ಕೆ ಬಾಧ್ಯಸ್ಥನಾಗಿರಬೇಕಾದ್ರೆ ಏನು ಮಾಡಬೇಕೆಂಬುದಾಗಿ ಕೇಳಿದಾಗ ದೇವರು ಹೇಳಿದ ಮಾತನ್ನು ಆತನು ಕೇಳಲಿಲ್ಲ. ಇಲ್ಲ, ಅದೇ ಪೇತ್ರನು ಹೇಳ್ತಾನೆ, ನಾವೆಲ್ಲವನ್ನು ಬಿಟ್ಟಿದ್ದೇವೆ, ನಾವು ನಿನ್ನನ್ನು ಹಿಂಬಾಲಿಸಿದ್ದೇವೆ, ನಮಗೆ ಏನು ದೊರಕುವುದು ಎಂಬುದಾಗಿ ಕೇಳಿದಾಗ, ಯಾಕಂದ್ರೆ ಪೌಲರೊಂದು ಮಾತು ಬರೀತಾರೆ, ಕೊರಿಂಥ ಸಭೆಗಳಲ್ಲಿ ಕ್ರಿಸ್ತನ ವಿಷಯಗಳಲ್ಲಿ ಶ್ರಮೆಯನ್ನು ಪಟ್ಟಿರುವಂಥದ್ದು ಎಂದೆಂದು ನಿಷ್ಫಲವಾಗುವುದೇ ಇಲ್ಲ. ಯಾರು ಕ್ರಿಸ್ತನ ವಿಷಯಗಳಲ್ಲಿ ಶ್ರಮೆಯನ್ನು ಪಡುತ್ತಾ ಇದ್ದೀರೋ, ಯಾರು ಆತನ ವಿಷಯಗಳಲ್ಲಿ ಸಂಪೂರ್ಣವಾಗಿ ನಂಬಿಕೆಗಳನ್ನಿಟ್ಟುಕೊಂಡು ಆತನನ್ನು ಯಾರು ಪ್ರೀತಿ ಮಾಡ್ತಾ ಇದ್ದೀರೋ, ನಿಮಗೆ ನಿಷ್ಫಲವಾಗುವುದಿಲ್ಲ. ನಿಮ್ಮ ಕಾರ್ಯಕ್ಕೆ, ನೀವು ಮಾಡಿರುವಂತಹ ಶ್ರಮೆಗೆ ದೇವರು ನಿಮಗೆ ಆಶೀರ್ವಾದಗಳನ್ನು ಮಾಡಲಿಕ್ಕಿದ್ದಾನೆ. ನನ್ನ ಪ್ರಿಯರಾಗಿರ್ತಕ್ಕಂತಹ ದೇವ ಜನರೇ, ಈ ವಾಕ್ಯವನ್ನು ಕೇಳುವಂತ ಎಲ್ಲ ದೇವರ ಮಕ್ಕಳೇ, ಯಾಕಂದ್ರೆ ಬಹಳವಾಗಿ ನಾವು ದೇವರ ಮಾತುಗಳನ್ನು ಕೇಳಬೇಕು, ನಾವು ದೇವರನ್ನು ಹಿಂಬಾಲಿಸಬೇಕು. ಯಾವಾಗ ನಾವು ದೇವರನ್ನು ಹಿಂಬಾಲಿಸ್ತೇವೋ ಎಲ್ಲವನ್ನು ಸಿಗಲಿಕ್ಕೆ ನಮಗೆ ಸಾಧ್ಯ. ಪೌಲರು ಅದೇ ಮಾತು ಹೇಳಿರ್ತಕ್ಕಂಥದ್ದು, ಕ್ರಿಸ್ತನ ಪ್ರೀತಿ ನನಗೆ ಒತ್ತಾಯ ಮಾಡುತ್ತಾ ಇದೆ. ನಾನು ದೇವರನ್ನು ತಿಳಿದುಕೊಂಡಿದಾಗ ಆತನ ಪ್ರೀತಿ ನನಗೆ ಬಲವಂತ ಮಾಡ್ತದೆ, ನೀನು ಸುವಾರ್ತೆಗಳನ್ನು ಸಾರಬೇಕು, ಬಹಳವಾಗಿ ನೀ ನನ್ನ ಮಹತ್ವಗಳನ್ನ ಜನರಿಗೆ ಪ್ರಬೋಧಿಸಬೇಕೆಂಬುದಾಗಿ ಆತನ ವಾಕ್ಯವನ್ನು ನನಗೆ ಒತ್ತಾಯ ಪಡಿಸ್ತಾ ಇದೆ, ಬಲವಂತ ಮಾಡ್ತಾ ಇದೆ ಎಂಬುದಾಗಿ. ನನ್ನ ಪ್ರೀತಿ ಆತ್ಮಿಕವಾಗಿರತಕ್ಕಂತಹ ದೇವ ಜನರೇ, ನಮಗೆ ದೇವರ ಮಾತು, ದೇವರ ವಾಕ್ಯಗಳನ್ನು ನಮಗೆ ಒತ್ತಾಯ ಮಾಡಬೇಕು, ನಮಗೆ ಬಲವಂತ ಮಾಡಬೇಕು. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತದೆ, ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾರು ಭಕ್ತರಾಗಿ ಆತನ ಚಿತ್ತದಂತೆ ಹಿಡಿತಾನೋ ಅಂಥವರು ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬುದಾಗಿ ಬಲ್ಲೆನೋ. ಇದು ದೇವರ ಮಾತಾಗಿದೆ. ನಾವು ಭಕ್ತಿಹೀನರಂತೆ ಜೀವಿಸುವುದು ಬೇಡ. ನಮಗೆ ದೇವರು ಬಹಳ ಪ್ರೀತಿ ಮಾಡಿದ್ದಾನೆ. ಪ್ರಿಯರಾಗಿರುವಂತ ಎಲ್ಲ ದೇವರ ವಾಕ್ಯ ಕೇಳುವಂತಹ ಮಕ್ಕಳೇ, ದೇವರ ವಾಕ್ಯದಲ್ಲಿ ನಾವು ಶ್ರಮೆ ಉಳ್ಳವರಾಗಿರ್ಬೇಕಲ್ಲ. ಆತನು ಕೇಳಿದರು, ಎಲ್ಲವನ್ನು ಬಿಟ್ಟು ನಾವು ನಿನಗೆ ಹಿಂಬಾಲಿಸಿದ್ದೇವೆ, ನಮಗೇನು ದೊರಕುವುದು ಎಂಬುದಾಗಿ ಕೇಳಿದಾಗ
ಬಹಳ ಸ್ಪಷ್ಟವಾಗಿ ದೇವರ ಅವರಿಗೆ ಆಧಾರಣೆಯನ್ನು ಕೊಟ್ಟರು. ಕ್ರಿಸ್ತನಲ್ಲಿ ನನ್ನ ಆತ್ಮಿಕವಾಗಿರ್ತಕ್ಕಂಥ ದೈವ ಜನರೇ, ಇಂದುವರೆಗೆ ದೇವರ ಮಾತುಗಳನ್ನು ಕೇಳುವಂತಹ ನಿಮ್ಮೆಲ್ಲರಿಗೂ, ಈ ವಾಕ್ಯವನ್ನು ಕೇಳುವಂತಹ ಪ್ರತಿಯೊಬ್ಬರಿಗೂ, ಯಾಕಂದ್ರೆ ನಾನು ಹೊಂದಿಸ್ತೇ, ಯಾಕಂದ್ರೆ ಇನ್ನ ಬಹಳ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಎಲ್ಲ ನನ್ನ ಜೊತೆ ಸೇವಕರೇ, ದೇವರ ಮಾತು ಕೇಳುವಂತ ಎಲ್ಲ ಪ್ರಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಲ್ಲಿ ವಿಶ್ವಾಸಗಳನ್ನು ತುಂಬಬೇಕು. ಯಾಕಂದ್ರೆ ಪೇತ್ರ ಕೇಳಿದಾಗ ದೇವರ ಅವರಿಗೆ ಹೇಳಿದ್ರು, ನಿನಗೆ ನಾನು ಅನರ್ಥವಾಗಿ ಬಿಡೋದೇ ಇಲ್ಲ, ನಿನಗೆ ನಾನು ಸಿಂಹಾಸನವನ್ನ ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಅದಕ್ಕಾಗಿ ಸೇವೆ ಮಾಡುವಂತಹ ನಾವುಗಳು ನಮ್ಮದೊಂದು ನಿರೀಕ್ಷೆ ಇರಬೇಕೇನೆಂದ್ರೆ, ನಮಗೆ ಸಿಂಹಾಸನವು ಪರಲೋಕ ರಾಜ್ಯದಲ್ಲಿದೆ. ಅದಕ್ಕಾಗಿ ದೇವರು ನಿಮ್ಮನ್ನ, ಈ ವಾಕ್ಯವನ್ನು ಕೇಳಿರುವಂತಹ ನಿಮ್ಮನ್ನು ಪ್ರತ್ಯೇಕವಾಗಿ ಎಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ. ಆಮೆನ್. ಒಂದು ಉದ್ದೇಶವೇನೆಂದ್ರೆ, ಈ ಮಾತುಗಳನ್ನು ಕೇಳಿ ವಾಕ್ಯವನ್ನು ಕೇಳಿರುವಂತಹ ನಿಮ್ಮೆಲ್ಲರಿಗೆ ದೇವರು ಯಾವಾಗಲೂ ನಿಮ್ಮೊಂದಿಗಿದ್ದು ಆತ ನಿಮ್ಮನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಜೈ ಕ್ರಿಸ್ತ.